ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪುತ್ರೀಯಂಶ್ಚಾತ್ರವರ್ಯಂಸ್ತ್ವಂ ಶತ್ರುಯನ್ಹೇತುವಾದಿನಃ ಯಶೋ ದಿಶೋ ನಯೇಂದೀಶ ಸಾತ್ಕುರ್ವಂಚ ಕ್ರಿಯಾಫಲಂ ಇತಿ ಜಲ್ಪನ್ನಲಲ್ಪಾರ್ಥಾಂ ವಾಚಂ ವಾಚಮ್ಯಮಾಗ್ರಣೀಃ ಸುತಂ ವಯಶ್ಚ ಚಂಚಲೇನ ಸತಂ ಸ್ಪರ್ಶಪಾಣಿನಾ ವತಂಸಿ ತದೀಯಾಜ್ಞಃ ಪ್ರಾಜ್ಞಃ ಪಂಡಿತಮಾನಿನಾಂ ಖರ್ವಯನ್ ಗರ್ವಮಾಸನ್ನ ವಿಷಾನ್ಮಾಸೋತ್ರಸೋ ವಸತ್ ಚೈತ್ರಿಕಾರ್ಜುನ ಪಕ್ಷೀಯ ದ್ವಿತೀಯಾಯಾಂ ಪದಾಂಬುಜಂ ಹಾರ್ಷಿಕೇಶಮಸಾ ವಾರ್ಷಿ ವೇದವ್ಯಾಸಗುರುತ್ತಮಃ ವಿಮನಾಃ ಸಮನಾದ್ಭೂಯೋ ಬೋಧಲಬ್ಧಧೃತಿಸ್ತದಾ ತುರ್ಯಾಶ್ರಮೋಚಿತಂ ತಸ್ಯ ಕಾರ್ಯಮಾರ್ಯೈರಚೀಕರತ್ ತತೋ ಗುರ್ವಂತರಾಂಭೋಜ ವಾಸೀನೋ ಮುರಶಾಸಿನಃ ತುಷ್ಟೈಮಿಷ್ಟಾನ್ನಮದೀಶದ್ಭೂತ್ರಿವಿಷ್ಟಪಸದ್ಬದಾಂ ಪೂಪಕುತ್ಕಿಲಮಾಲಾಢ್ಯೆ ಸೀತಾವಾಲುಕಶಾಲಿನಿ ಅಂಧೋ ಮುಕ್ತಾಲಿನಿ ರಂಧ್ರೆ ಶಾಕರತ್ನೌಘಬಂಧುರೇ ಆಪತತ್ಸ್ವಾದುನಿಷ್ಠಾ ನರಸಾಯ ನಧುನೀಶತೆ ಪ್ರೇಂಖತ್ಪಾಸಕಲ್ಲೋಲ ಧಿಡಿಂಡೀರಮಂಡಿತೆ ವಿಸ್ತೀರ್ಣಕದಲೀಪರ್ಣ ದ್ವಿಪಪಾಲಿವೃತಾಂತರೆ ಪ್ಲವಮಾನಚ್ಛದದ್ರೋಣ ದ್ರೋಣೀಧೋರಣಿಹಾರಿಣಿ ಸುರಸಾಲಸುಧಾಸಾರ ಚಂದ್ರರಂಭಾದಿಚಿತ್ರದೆ ಜನಕೋಲಾಹಲೋದೀರ್ಣ ಮಂದ್ರನಿರ್ಹಾದಮೇದುರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ 7ನೆಯ ಸರ್ಗದ 21ರಿಂದ 30 ಶ್ಲೋಕಗಳವರೆಗೆ. ಅದರ ಭಾವಾರ್ಥವು ಹೀಗಿದೆ. ಶ್ರೇಷ್ಠರಾದ ಶಿಷ್ಯರನ್ನು ಮಕ್ಕಳಂತೆ ನೋಡುತ್ತಾ, ವೇದ ವಿರುದ್ಧ ಮಾತನಾಡುವವರನ್ನು ಶತ್ರುಗಳಂತೆ ಕಾಣುತ್ತಾ, ಸ್ನಾನ, ಸಶಾಸ್ತ್ರ ಪಾಠ, ಪ್ರವಚನಾದಿ ಮೊದಲಾದ ಪ್ರಶಸ್ತ ಕರ್ಮಗಳ ಫಲವನ್ನು ಇಂದಿರೇಶನಿಗೆ ಅರ್ಪಿಸುತ್ತಾ ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ವಿಸ್ತರಿಸಿರಿ. ಹೀಗೆ ಅತಿಶ್ರೇಷ್ಠರಾದ ಶ್ರೀ ವೇದವ್ಯಾಸ ತೀರ್ಥರು ಬಹುವರ್ಥಗರ್ಭಿತವಾದ ಮಾತುಗಳನ್ನು ಹೇಳಿ ವೃದ್ಧಾಪ್ಯ ನಿಮಿತ್ತದಿಂದ ಕಂಪಿಸುತ್ತಿರುವ ಕೈಯಿಂದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಸ್ಪರ್ಶ ಮಾಡಿದರು. ಜ್ಞಾನಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಗುರುಗಳ ಆದೇಶವನ್ನು ಶಿರಸಾವಹಿಸಿ ಪಂಡಿತರೆಂದು ಭಾವಿಸಿದ ಪರವಾದಿಗಳ ಅಹಂಕಾರವನ್ನು ನಾಶ ಮಾಡುವವರಾಗಿ ಪೆನಗೊಂಡ ಎಂಬ ಗ್ರಾಮದಲ್ಲಿ 19 ತಿಂಗಳುಗಳ ಕಾಲ ವಾಸ ಮಾಡಿದರು. ಶ್ರೀ ವೇದವ್ಯಾಸ ತೀರ್ಥರ ವೃಂದಾವನ ಪ್ರವೇಶ. ಕೆಲಕಾಲದ ನಂತರ ಚೈತ್ರ ಶುಕ್ಲ ದ್ವಿತೀಯ ದಿವಸದಲ್ಲಿ ಶ್ರೀ ವೇದವ್ಯಾಸ ತೀರ್ಥರು ಋಷಿಕೇಶನ ಪಾದಕಮಲಗಳನ್ನು ಸೇರಿದರು. ಗುರುಗಳ ವಿರಹದಿಂದ ಮೊದಲು ಸ್ವಲ್ಪ ಖಿನ್ನರಾದರೂ ಜ್ಞಾನಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಶಾಸ್ತ್ರಜನ್ಯ ಜ್ಞಾನದಿಂದ ಧೈರ್ಯವನ್ನು ತಂದುಕೊಂಡು ಸನ್ಯಾಸಾಶ್ರಮಕ್ಕೆ ಉಚಿತವಾದ ರೀತಿಯಲ್ಲಿ ಗುರುಗಳ ವೃಂದಾವನ ಸ್ಥಾಪನೆ ಮೊದಲಾದ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದರು. ಗುರುಗಳ ಅಂತರ್ಯಾಮಿಯಾದ ಹರಿಯ ಪ್ರೀತಿಗೋಸ್ಕರ ಬ್ರಾಹ್ಮಣ ಸಮಾರಾಧನೆಯನ್ನು ಶ್ರೇಷ್ಠ ರೀತಿಯಲ್ಲಿ ಮಾಡಿದರು. ಶ್ರೀ ವೇದವ್ಯಾಸ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಬ್ರಾಹ್ಮಣರ ಅನ್ನ ಸಂತರ್ಪಣೆಯ ವರ್ಣನೆ. ವಿಶಾಲವಾದ ಬಾಳೆ ಎಲೆಗಳ ಸಾಲುಗಳಲ್ಲಿ ದೊನ್ನೆಗಳನ್ನು ಇಟ್ಟು ಯಥೇಷ್ಟವಾದ ಅನ್ನ, ಪಾಯಸ, ಅಪೂಪಗಳು, ಪಲ್ಯಗಳು, ಘೃತಮಿಶ್ರಿತ ಸೂಪ, ಪಕ್ವಾನಗಳು, ಗೊಜ್ಜು, ರಸಾಯನಗಳು, ಮಾವು, ಬಾಳೆಹಣ್ಣುಗಳು ಇವೇ ಮೊದಲಾದ ಪದಾರ್ಥಗಳಿಂದ ಸಾವಿರಾರು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಶ್ರೀ ವಿದ್ಯಾಧೀಶ ತೀರ್ಥರು ಮಾಡಿಸಿದರು. ಶ್ರೀ ವಿದ್ಯಾಧೀಶ ತೀರ್ಥರು ಆಚರಿಸಿದ ಬ್ರಾಹ್ಮಣರ ಸಂತರ್ಪಣೆಯ ವೈಭವವನ್ನು ಕವಿಯು ರೂಪಕ ಅಲಂಕಾರದಿಂದ ವರ್ಣಿಸಿದ್ದಾನೆ. ಘೃತಮಿಶ್ರಿತ ಸೂಪವೇ ಒಂದು ಸಮುದ್ರ, ಅಪೂಪಗಳೇ ಪರ್ವತದ ಸಾಲುಗಳು, ಸಕ್ಕರೆಯೇ ಮರಳಿನ ರಾಶಿ, ಅನ್ನದ ರಾಶಿಗಳೇ ಮುತ್ತುಗಳು, ಶಾಖಗಳೇ ರತ್ನಗಳು, ಪಕ್ವಾನಗಳೇ ನದಿಗಳು, ಪಾಯಸಗಳೇ ತರಂಗಗಳು, ಮೊಸರೇ ನೊರೆ, ಬಾಳೆ ಎಲೆಗಳೇ ದ್ವೀಪಗಳು, ದೊನ್ನೆಗಳೇ ನಾವೆಗಳು. ಶ್ರೀ ವಿದ್ಯಾಧೀಶ ತೀರ್ಥರ ಮುಖವೇ ಪೂರ್ಣಚಂದ್ರ. ಕೃಷ್ಣ ಅರ್ಪಣಮಸ್ತು.